ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಡಿಟೋರಿಯಲ್ ಇನ್ ಕನ್ನಡ. ಇವತ್ತು ನಾವು 2011ರ CTET ಏನು ಪ್ರಶ್ನೆ ಪತ್ರಿಕೆ ಇತ್ತು ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇನ್ನೇನು CTET ಹತ್ತಿರ ಬರ್ತಾ ಇದೆ. ನೀವು ಆದಷ್ಟು ಹೆಚ್ಚಾಗಿ ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಅಲ್ಲಿ ಒಂದು ಐಡಿಯಾ ಬರುತ್ತೆ ಮತ್ತು ಬೇಗ ನಿಮ್ಮ ರಿವಿಷನ್ ಆಗುತ್ತೆ. ಈ ಪ್ಯಾಟರ್ನ್ ನೀವು ಚೆಕ್ ಮಾಡಿಕೊಂಡ್ರೆ ಇಟ್ಸ್ ಮೋರ್ ಈಸಿ ಟು ಅಟೆಂಡ್ ದ CTET. Now let's see the first question. ಮೊದಲನೇ ಪ್ರಶ್ನೆ ನೋಡೋಣ. Development is a never ending process. This idea is associated with. ಡೆವಲಪ್ಮೆಂಟ್ ಅನ್ನೋದು, ಬೆಳವಣಿಗೆ ಅನ್ನೋದು ಯಾವತ್ತೂ ಮುಗಿಯದಂತಹ ಪ್ರಾಸೆಸ್. ಇದನ್ನು ಯಾವ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ? ಇಟ್ಸ್ ಪ್ರಿನ್ಸಿಪಲ್ ಆಫ್ ಇಂಟಗ್ರೇಷನ್, ಪ್ರಿನ್ಸಿಪಲ್ ಆಫ್ ಇಂಟರಾಕ್ಷನ್, ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಷನ್ ಆರ್ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಆಬ್ವಿಯಸ್ಲಿ ಇದು ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಯಾಕಂದರೆ ಡೆವಲಪ್ಮೆಂಟ್ ಅನ್ನೋದು ಒಂದು ಹಂತದಲ್ಲಿ ನಿಲ್ಲಲ್ಲ. ಇಟ್ಸ್ ಅ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಇಟ್ಸ್ ಗೋಸ್ ಆನ್ ಇನ್ ಥ್ರೂಔಟ್ ದ ಲೈಫ್. ಸೊ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಇಸ್ ದ ರೈಟ್ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶ್ಚನ್. ದೆನ್ ನಾವು ಸೆಕೆಂಡ್ ಕ್ವೆಶ್ಚನ್ ನೋಡೋದಾದರೆ, 4 distinct stages of children's intellectual development are identified by. 4 stages, 4 stages ಚಿಲ್ಡ್ರನ್ಸ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ನ 4 ಸ್ಟೇಜಸ್ ಯಾವ್ದು ಇದೆ ಅಂತ ಹೇಳಿದವ್ರು ಯಾರು ಅಂತ ಕೇಳ್ತಿದ್ದಾರೆ. ಇದು ನೀವು CET ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡಿದ್ದೇ ಆಗಿದ್ದರೆ ಎಲ್ಲರಿಗೂ ಖಂಡಿತ ಗೊತ್ತಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಪಿಯಾಜೆಟ್ ಅಲ್ವಾ. ಈಗ ನಾವು ಥರ್ಡ್ ಕ್ವೆಶ್ಚನ್ ಮೂವ್ ಆಗೋಣ. ಪೇರೆಂಟ್ಸ್ ಶುಡ್ ಪ್ಲೇ ಅ ಡ್ಯಾಶ್ ರೋಲ್ ಇನ್ ದ ಲರ್ನಿಂಗ್ ಪ್ರೋಸೆಸ್ ಆಫ್ ಯಂಗ್ ಚಿಲ್ಡ್ರನ್. ತಂದೆ ತಾಯಿ ಹೇಗಿರಬೇಕು? ಒಂದು ಆಪ್ಷನ್ ಸಿಂಪಥೆಟಿಕ್, ನ್ಯೂಟ್ರಲ್, ನೆಗೆಟಿವ್, ಪ್ರೊಆಕ್ಟಿವ್. ಸಿಂಪಥೆಟಿಕ್ ಅಂದರೆ ಎಲ್ಲದಕ್ಕೂ ಅಯ್ಯೋ ಪಾಪ ಅಯ್ಯೋ ಅಂತ ಹೇಳೋಂಥ ಪೇರೆಂಟ್ಸ್ ಇರ್ತಾರೆ. ನ್ಯೂಟ್ರಲ್, ಏನೇ ಒಳ್ಳೇದಾಗಲಿ ಕೆಟ್ಟದಾಗಲಿ ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ, ಫುಲ್ ನ್ಯೂಟ್ರಲ್ ಆಗಿರ್ತಾರೆ. ಅದು ಒಂಥರ ಪೇರೆಂಟ್ಸ್ ಇರ್ತಾರೆ. ನೆಗೆಟಿವ್, ಏನು ಮಾಡಿದ್ರು ತಪ್ಪು, ಇದು ಸರಿ ಇಲ್ಲ ಅಂತ ಹೇಳೋಂಥ ಪೇರೆಂಟ್ಸ್ ಕೂಡ ಇರ್ತಾರೆ. ಪ್ರೊಆಕ್ಟಿವ್ ಪೇರೆಂಟ್ಸ್. ಪ್ರೊಆಕ್ಟಿವ್ ಅಂದರೆ ಅವರ ಮಕ್ಕಳು ಮಾಡ್ತಿರೋಂತಹ ಕಲಿಕೆ ಏನಿದೆ ಅದಕ್ಕೆ ಪ್ರತ್ಯುತ್ತರ ನೀಡೋದು, ಸರಿ ಇಲ್ದಲೇ ಇರೋದನ್ನ ಸರಿ ಮಾಡೋದು, ತಪ್ಪನ್ನು ತಪ್ಪು ಅಂತ ಹೇಳೋದು, ಒಳ್ಳೇದು ಮಾಡಿದಾಗ ಅಪ್ರಿಷಿಯೇಟ್ ಮಾಡೋದು, ಈ ಥರ ಪೇರೆಂಟ್ಸ್ನ ಪ್ರೊಆಕ್ಟಿವ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಈಗ ಮೀನಿಂಗ್ ಅರ್ಥ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಇದರ ಆನ್ಸರ್ ಏನು ಅಂತ. ಆನ್ಸರ್ ಈಸ್ ಪ್ರೊಆಕ್ಟಿವ್. ಮತ್ತು ನಾವು ಥರ್ಡ್ ಕ್ವೆಶ್ಚನಿಗೆ ಬಂದರೆ, ದ ಇನ್ಸೈಟ್ ಥಿಯರಿ ಆಫ್ ಲರ್ನಿಂಗ್ ಈಸ್ ಪ್ರಮೋಟೆಡ್ ಬೈ. ಇನ್ಸೈಟ್ ಥಿಯರಿ ಆಫ್ ಲರ್ನಿಂಗ್ ಯಾರು, ಈ ಸಿದ್ಧಾಂತನ ಯಾರು ಹೇಳಿದವರು? ನಮಗೆ ಇದಕ್ಕೆ ಉತ್ತರ ಗೆಸ್ಟಾಲ್ಟ್ ಥಿಯರಿಸ್ಟ್. ಇದು ನೀವು BEd ಅಥವಾ DEd ನಿಮ್ದು ಏನು ಸಿಲೆಬಸ್ ಇರುತ್ತೆ ಅದರಲ್ಲಿ ನೀವು ಖಂಡಿತ ಓದಿರ್ತೀರ ಅಂದ್ಕೊಳ್ತೀನಿ. ದೆನ್ ವಿ ಆರ್ ಮೂವಿಂಗ್ ಟು ದ ಫಿಫ್ತ್ ಕ್ವೆಶ್ಚನ್, ಮೋಟಿವೇಶನ್ ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್. ಮೋಟಿವೇಶನ್ ಅಂತ ಬಗ್ಗೆ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್, ಮೇಕ್ಸ್ ಲರ್ನರ್ಸ್ ಥಿಂಕ್ ಅನ್ಡೈರೆಕ್ಷನಲಿ. ಒಂದು ದಿಕ್ಕು ಇಲ್ದಲೇ ಯೋಚನೆ ಮಾಡ್ತಾ ಹೋಗೋದು. ಎರಡನೇ ಆಪ್ಷನ್, ಕ್ರಿಯೇಟ್ಸ್ ಇಂಟ್ರೆಸ್ಟ್ ಫಾರ್ ಲರ್ನಿಂಗ್ ಅಮಾಂಗ್ ಯಂಗ್ ಲರ್ನರ್ಸ್. ಕ್ರಿಯೇಟ್ ಇಂಟ್ರೆಸ್ಟ್, ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಕಲಿಬೇಕು, ತಿಳ್ಕೊಳ್ಬೇಕು, ಇದು ಏನು ಹೇಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಂತಹ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುವಂತಹದ್ದು ಎರಡನೇ ಆಪ್ಷನ್. ಥರ್ಡ್, ಶಾರ್ಪನ್ಸ್ ದ ಮೆಮೊರಿ ಆಫ್ ಲರ್ನರ್ಸ್. ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರದ್ದು ಮೆಮೊರಿ ಶಾರ್ಪ್ ಮಾಡುತ್ತೆ, ಮೆಮೊರಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಫೋರ್ತ್ ಒನ್ ಹೇಳ್ತಿದ್ದಾರೆ, ಡಿಫ್ರೆನ್ಷಿಯೇಟ್ಸ್ ನ್ಯೂ ಲರ್ನಿಂಗ್ ಫ್ರಮ್ ಓಲ್ಡ್ ಲರ್ನಿಂಗ್ಸ್. ಹೊಸದಾಗಿ ಕಲ್ತಿರೋದನ್ನು ಮುಂಚೆ ಕಲ್ತಿರೋದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಹೇಳ್ತಿದ್ದಾರೆ. ನಿಮಗೆ ಅರ್ಥ ಏನು ಮೀನಿಂಗ್ ಅಂತ ನಿಮ್ಗೆ ಅರ್ಥ ಆಗಿಬಿಟ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ದಿಸ್ ಈಸ್ ಆಪ್ಷನ್ ನಂಬರ್ 2. ಯಾಕೆಂದರೆ ಕ್ರಿಯೇಟ್ಸ್ ಇಂಟ್ರೆಸ್ಟ್ ಫಾರ್ ಲರ್ನಿಂಗ್ ಅಮಾಂಗ್ ಯಂಗ್ ಲರ್ನರ್ಸ್. ಹೊಸದಾಗಿ ಕಲಿತಿರೋರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಅದೇ ಮೋಟಿವೇಶನ್ ಅಲ್ವಾ. ಸೊ ನಾವು ಈಗ 6th ಕ್ವೆಶ್ಚನಿಗೆ ಹೋಗೋಣ. ಓಕೆ ನೋಡಿ, 6th ಕ್ವೆಶ್ಚನ್ ಏನು ಹೇಳ್ತಿದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸೈನ್ ಆಫ್ ಅನ್ ಇಂಟೆಲಿಜೆಂಟ್ ಯಂಗ್ ಚೈಲ್ಡ್. ಈ ನಾಟ್ ಅನ್ನೋದನ್ನ ನೀವು ಇಲ್ಲಿ ಕರೆಕ್ಟಾಗಿ ನೋಟ್ ಮಾಡ್ಕೋಬೇಕು. ನಾಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಬುದ್ಧಿವಂತ ಮಗುವಿನ ಲಕ್ಷಣ ಯಾವುದು ಅಲ್ಲ, ಯಾವ ಲಕ್ಷಣ ಬುದ್ಧಿವಂತ ಮಗು ಅಲ್ಲ ಅನ್ನೋದು ಕ್ವೆಶ್ಚನ್. ಫಸ್ಟ್ ಆಪ್ಷನ್ ನೋಡೋಣ. ಒನ್ ಹೂ ಕ್ಯಾರೀಸ್ ಆನ್ ಥಿಂಕಿಂಗ್ ಇನ್ ಆ್ಯನ್ ಅಬ್ಸ್ಟ್ರಾಕ್ಟ್ ಮ್ಯಾನರ್. ಒಂದು ಅಬ್ಸ್ಟ್ರಾಕ್ಟ್ ಮ್ಯಾನರಲ್ಲಿ ಯೋಚನೆ ಮಾಡುವಂಥ ಮಗು. ಎರಡನೇದು, ಒನ್ ಹೂ ಕ್ಯಾನ್ ಜಸ್ಟ್ ಅಡ್ಜಸ್ಟ್ ಒನ್ ಸೆಲ್ಫ್
ಇನ್ ಅ ನ್ಯೂ ಎನ್ವಿರಾನ್ಮೆಂಟ್, ಹೊಸ ವಾತಾವರಣದಲ್ಲಿ ತನ್ನನ್ನು ತಾನು ಹೊಂದಿಕೆ ಆಗುವಂಥದ್ದು, ಹೊಂದಿಕೊಳ್ಳುವಂತಹ ಮಗು. ಮೂರನೇದು ಒನ್ ಹೂ ಹ್ಯಾಸ್ ದ ಎಬಿಲಿಟಿ ಟು ಕ್ರ್ಯಾಮ್ ಲಾಂಗ್ ಎಸೇಸ್ ವೆರಿ ಕ್ವಿಕ್ಲಿ. ಅಂದರೆ ಕ್ರ್ಯಾಮ್ ಅನ್ನೋದ್ರ ಅರ್ಥ ಬಾಯ್ಪಟ ಮಾಡೋದು. ಕ್ರ್ಯಾಮ್ ಲಾಂಗ್ ಎಸೇಸ್, ದೊಡ್ಡ ದೊಡ್ಡ ಆನ್ಸರ್ಗಳನ್ನ ಪಟ ಅಂತ ಬಾಯ್ಪಟ, ಅದಕ್ಕೆ ಅರ್ಥ ಏನೂ ಗೊತ್ತಿಲ್ಲ, ಅದರಿಂದ ಅದು ಏನು ವಿಷಯ ಅಂತ ಗೊತ್ತಿಲ್ಲ, ಕಲೀರಿ ಅಂತ ಹೇಳಿದರೆ ಬಾಯ್ಪಟ ಮಾಡೋದು ಅಷ್ಟೇ. ಆ ಥರ ಮಗು. ನಾಲ್ಕನೇ ಹೇಳ್ತಿದ್ದಾರೆ ಒನ್ ಹೂ ಹ್ಯಾಸ್ ದ ಎಬಿಲಿಟಿ ಟು ಕಮ್ಯುನಿಕೇಟ್ ಫ್ಲೂಯೆಂಟ್ಲಿ ಆ್ಯಂಡ್ ಅಪ್ರೋಪ್ರಿಯೇಟ್ಲಿ. ಕಮ್ಯುನಿಕೇಷನ್ ಚೆನ್ನಾಗಿರೋಂಥ ಮಗು, ಫ್ಲೂಯೆಂಟಾಗಿ ಭಾಷೆನ, ಇಂಗ್ಲೀಷ್ ಆಗ್ಬೋದು, ಬೇರೆ ಭಾಷೆ ಆಗ್ಬೋದು, ಫ್ಲೂಯೆಂಟಾಗಿ ಮಾತಾಡುತ್ತೆ. ಆ್ಯಂಡ್ ಅಪ್ರೋಪ್ರಿಯೇಟ್ಲಿ, ಸರಿಯಾದ ಸಿಚುವೇಷನಲ್ಲಿ ಸರಿಯಾದ ಪದಗಳನ್ನ ಬಳಸಿ ಮಾತಾಡುತ್ತೆ. ಈ ಥರ ಮಗು. ಈ ನಾಲ್ಕರಲ್ಲಿ ಯಾವುದು ಒಳ್ಳೆ ಮಗು, ಇಂಟೆಲಿಜೆಂಟ್ ಮಗುದು ಲಕ್ಷಣ ಅಲ್ಲ? ನಿಮಗೆ ಅರ್ಥ ಆದರೆ ಈ ಕ್ವೆಶ್ಚನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆನ್ಸರು, ಯಾರು ಬಾಯ್ಪಟ ಮಾಡ್ತಾರೋ ಮಕ್ಕಳು, ಬಾಯ್ಪಟ ಮಾಡುವಂಥ ಮಕ್ಕಳು ಇಂಟೆಲಿಜೆಂಟ್ ಮಕ್ಕಳಾಗಿರೋಲ್ಲ. ಅವ್ರಿಗೆ ಮಾರ್ಕ್ಸ್ ತೆಗಿಬೇಕು, ಪೇಪರಲ್ಲಿ ಏನು ನಂಬರ್ ಬರುತ್ತೆ ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ದೇ ಆರ್ ನಾಟ್ ಇಂಟೆಲಿಜೆಂಟ್ ಬಟ್ ಡೆಫಿನೆಟ್ಲಿ ದೇ ಆರ್ ಸ್ಕೋರಿಂಗ್ ವೆರಿ ಗುಡ್. ಮತ್ತು ನಾವು ಈ 7th ಕ್ವೆಶ್ಚನಿಗೆ ಹೋಗೋದಾದರೆ, ವಿಚ್ ಈಸ್ ದ ಪ್ಲೇಸ್ ವೇರ್ ದ ಚೈಲ್ಡ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಈಸ್ ಡಿಫೈನ್ಡ್ ಇನ್ ದ ಬೆಸ್ಟ್ ವೇ? ಕಾಗ್ನಿಟಿವ್ ಡೆವಲಪ್ಮೆಂಟ್ ಮಗುವಿಂದ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಒಂದು ಹೇಳ್ತಾರೆ ಆಡಿಟೋರಿಯಂ, ಹೋಮ್, ಪ್ಲೇ ಗ್ರೌಂಡ್, ಸ್ಕೂಲ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಅಂದರೆ ಮಗುವಿನ ಬೌದ್ಧಿಕ ವಿಕಾಸ ಎಲ್ಲಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆಡಿಟೋರಿಯಂ, ಹೋಮ್, ಪ್ಲೇ ಗ್ರೌಂಡ್, ಸ್ಕೂಲ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಇದಕ್ಕೆ ಉತ್ತರ ನೀವೆಲ್ಲ ಗೆಸ್ ಮಾಡಿರ್ತೀರ ಅಂದ್ಕೊಳ್ತೀನಿ. 4ನೇ ಆಪ್ಷನ್ ಸ್ಕೂಲ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಬೌದ್ಧಿಕ ವಿಕಾಸ ಮಕ್ಕಳದು ಸ್ಕೂಲ್ ಮತ್ತು ಕ್ಲಾಸ್ ರೂಮಲ್ಲಿ ಗೊತ್ತಾಗುತ್ತೆ. ಆಡಿಟೋರಿಯಂ, ಪ್ಲೇ ಗ್ರೌಂಡ್ ಎಲ್ಲ ಸ್ಕೂಲಲ್ಲೇ ಬರುತ್ತೆ. ಆ್ಯಂಡ್ ಕ್ಲಾಸ್ ರೂಮಲ್ಲಿ ಮಕ್ಕಳು ಹೊಸ ವಿಷಯಗಳನ್ನ ಕಲಿತಾರೆ, ಹೊಸ ತಿಳ್ಕೊಳ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದು 4th ಸ್ಕೂಲ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಈಗ ನಾವು 8th ಕ್ವೆಶ್ಚನ್ ಕಡೆ ಹೋಗೋಣ. ದ ಸ್ಟೇಜ್ ಇನ್ ವಿಚ್ ಅ ಚೈಲ್ಡ್ ಬಿಗಿನ್ಸ್ ಟು ಥಿಂಕ್ ಲಾಜಿಕಲಿ ಅಬೌಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಈವೆಂಟ್ಸ್ ಈಸ್ ನೋನ್ ಆ್ಯಸ್. ಲಾಜಿಕ್ಕಾಗಿ ಥಿಂಕ್ ಮಾಡೋಕ್ಕೆ ಮಕ್ಕಳು ಯಾವಾಗ ಶುರು ಮಾಡ್ತಾರೆ, ಯಾವ ಸ್ಟೇಜಲ್ಲಿ ಶುರು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ ಪ್ರೀ ಆಪರೇಷನಲ್ ಸ್ಟೇಜ್, ಎರಡನೇದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಥರ್ಡ್ ಸೆನ್ಸರಿ ಮೋಟಾರ್ ಸ್ಟೇಜ್, ನಾಲ್ಕನೇದು ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದು ಸ್ಟೇಜಸ್ ಆಫ್ ಡೆವಲಪ್ಮೆಂಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಉತ್ತರ ಎರಡನೇದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಇದರಲ್ಲಿ ಮಕ್ಕಳು 7ರಿಂದ 11 ವರ್ಷದ ಮಕ್ಕಳು ಹೇಗೆ ಒಂದು ವಸ್ತುನ ಇಟ್ಕೊಂಡು ಅದು ಒಂದು ಲಾಜಿಕ್ ಹಾಕ್ತಾರೆ, ಒಂದು ತರ್ಕ ಅದಕ್ಕೆ ಹೇಳ್ತಾರೆ, ಇದು ಹೀಗಿರ್ಬೋದು, ಇದು ಏನಕ್ಕೆ ಹೀಗಿರ್ಬೋದು, ಅದು ಹಿಂಗೆ ಆದರೆ ಹಿಂಗಿರುತ್ತೆ ಅನ್ನೋ ಒಂದು ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ದ ಸೋಷಿಯೋ ಸೈಕಲಾಜಿಕಲ್ ನೀಡ್ಸ್ ಆಫ್ ದ ಚೈಲ್ಡ್? ಒಂದನೇದು ರೆಗ್ಯುಲರ್ ಎಲಿಮಿನೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ, ಎರಡನೇದು ನೀಡ್ ಫಾರ್ ಕಂಪನಿ, ನೀಡ್ ಫಾರ್ ಅಪ್ರಿಸಿಯೇಷನ್ ಆರ್ ಸೋಷಿಯಲ್ ಅಪ್ರೂವಲ್, ನೀಡ್ ಫಾರ್ ಎಮೋಷನಲ್ ಸೆಕ್ಯೂರಿಟಿ. ನಾಟ್ ರಿಲೇಟೆಡ್, ನಮ್ಮದು ಮಾನಸಿಕವಾಗಿ ಮಗುವಿನ ಬೆಳವಣಿಗೆಗೆ ಏನು ಬೇಕಾಗಿಲ್ಲ ಅಂತ ಕೇಳ್ತಿದ್ದಾರೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಸೋಷಿಯೋ ಸೈಕಲಾಜಿಕಲ್ ನೀಡ್ಸ್ ಆಫ್ ದ ಚೈಲ್ಡ್. ಒಂದು ಹೇಳ್ತಾರೆ ರೆಗ್ಯುಲರ್ ಎಲಿಮಿನೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ, ಮಲಮೂತ್ರ ವಿಸರ್ಜನೆ ಮಾಡೋದು, ಮತ್ತು ಅವ್ರಿಗೊಂದು ಕಂಪನಿ ಬೇಕು, ಒಂದು ಜೊತೆಗೆ ಇರೋರು ಬೇಕು, ಅಪ್ರಿಸಿಯೇಷನ್ ಬೇಕು, ಅವ್ರನ್ನ ಒಪ್ಕೊಳ್ಳೋಂಥವ್ರು ಬೇಕು, ಎಮೋಷ್ನಲ್ ಸೆಕ್ಯೂರಿಟಿ ಬೇಕು, ಇದೆಲ್ಲ ಬೇಕಾಗಿದೆ. ಸೊ ನಮಗೆ ಇದರಲ್ಲಿ ಆಪ್ಷನ್ 1 ಸರಿ ಉತ್ತರ ಅನಿಸುತ್ತೆ. ರೆಗ್ಯುಲರ್ ಎಲಿಮಿನೇಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ, ಇಟ್ಸ್ ನಾಟ್ ರಿಲೇಟೆಡ್ ಟು ಸೋಷಿಯೋ ಸೈಕಲಾಜಿಕಲ್ ನೀಡ್ ಆಫ್ ದ ಚೈಲ್ಡ್. ಈಗ ಹೋಗೋಣ ಫಾರ್ ದ 10th ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಫೋಸ್ಟರ್ ಕ್ರಿಯೇಟಿವಿಟಿ ಅಮಾಂಗ್ ಲರ್ನರ್ಸ್? ಒಂದನೇದು ಎಂಫಸೈಸಿಂಗ್ ಅಚೀವ್ಮೆಂಟ್ ಗೋಲ್ಸ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಸ್ಕೂಲ್ ಲೈಫ್, ಎರಡನೇದು ಕೋಚಿಂಗ್ ಸ್ಟೂಡೆಂಟ್ಸ್ ಫಾರ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್, ಮೂರನೇದು ಟೀಚಿಂಗ್ ದ ಸ್ಟೂಡೆಂಟ್ಸ್ ಫಾರ್ ದ ಪ್ರಾಕ್ಟಿಕಲ್ ವ್ಯಾಲ್ಯೂ ಆಫ್ ಗುಡ್ ಎಜುಕೇಷನ್, ನಾಲ್ಕನೇದು ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಟು ಕ್ವೆಶ್ಚನ್ ಆ್ಯಂಡ್ ಟು ನರ್ಚರ್ ದ ಇನ್ನೇಟ್ ಟ್ಯಾಲೆಂಟ್ಸ್ ಆಫ್ ಎವ್ರಿ ಲರ್ನರ್. ಇಲ್ಲಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಬೇಕು. ಫೋಸ್ಟರ್ ಕ್ರಿಯೇಟಿವಿಟಿ ಅಮಾಂಗ್ ಚಿಲ್ಡ್ರನ್ಸ್ ಅಂತ ಹೇಳಿದರೆ ಯಾವುದು ಕ್ರಿಯೇಟಿವಿಟಿನ ಪ್ರೋತ್ಸಾಹಿಸುತ್ತೆ ಅಂತ ಕೇಳ್ತಿದ್ದಾರೆ. ಕೋಚಿಂಗ್ ಅಲ್ಲ, ಅಚೀವ್ಮೆಂಟ್ ಗೋಲ್ಸ್ ಅಲ್ಲ,
ಪ್ರಾಕ್ಟಿಕಲ್ ವ್ಯಾಲ್ಯೂನೂ ಅಲ್ಲ. ಇಲ್ಲಿ 4ನೇ ಆಪ್ಷನ್ ನಾವು ತೊಗೋಬೇಕಾಗುತ್ತೆ. ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಟು ಕ್ವೆಶ್ಚನ್ ಆ್ಯಂಡ್ ಟು ನರ್ಚರ್ ದ ಇನ್ನೇಟ್ ಟ್ಯಾಲೆಂಟ್ಸ್ ಆಫ್ ಎವ್ರಿ ಲರ್ನರ್. ನಾವು ಅವ್ರಿಗೆ ಕ್ವೆಶ್ಚನ್ ಕೇಳೋಕೆ ಆಪರ್ಚುನಿಟೀಸ್ ಕೊಡಬೇಕು, ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡಬೇಕು, ಅವ್ರ ಒಳಗಡೆ ಹಿಡನ್ ಟ್ಯಾಲೆಂಟ್ ಏನಿದೆ ಅದನ್ನು ಅವರು ಹೊರಗಡೆ ತರೋಂಗೆ ಪ್ರಮೋಟ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಇದೆಲ್ಲ ಒಂದು ಒಳ್ಳೆ ಟೀಚರ್ನ ಲಕ್ಷಣಗಳಾಗುತ್ತೆ. ಸೊ ಇದಕ್ಕೆ 4ನೇ ಆಪ್ಷನ್ ಬಂದು providing opportunities to question and to nurture the innate talents of every learner. Now we'll move on to the 11th question. Mind mapping refers to, mind mapping ಅಂದರೆ ಏನು ಅಂತ ಹೇಳ್ತಿದ್ದಾರೆ. Mind mapping refers to 1. drawing the picture of the mind, researching the functioning of the mind, a technique to enhance comprehension, a plan of action for an adventure. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಡ್ರಾಯಿಂಗ್ ದ ಪಿಕ್ಚರ್ ಆಫ್ ದ ಮೈಂಡ್ ಅಂತೂ ಅಲ್ಲ, ಚಿತ್ರ ಬಿಡಿಸೋದಲ್ಲ. ರಿಸರ್ಚಿಂಗ್ ದ ಫಂಕ್ಷನಿಂಗ್ ಆಫ್ ದ ಮೈಂಡ್, ಅ ಟೆಕ್ನಿಕ್ ಟು ಎನ್ಹ್ಯಾನ್ಸ್ ಕಾಂಪ್ರಹೆನ್ಷನ್, ಆ ಟೆಕ್ನಿಕ್ ಟು ಎನ್ಹ್ಯಾನ್ಸ್ ಕಾಂಪ್ರಹೆನ್ಷನು ಆಗಲ್ಲ. ಈಗ 2 ನಿಮ್ಗೆ ಡೌಟ್ ಉಳಿಯುತ್ತೆ. ಆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಫಾರ್ ಆನ್ ಅಡ್ವೆಂಚರ್, ರಿಸರ್ಚಿಂಗ್ ದ ಫಂಕ್ಷನಿಂಗ್ ಆಫ್ ದ ಮೈಂಡ್. ಇವೆರಡರಲ್ಲಿ ಕನ್ಫ್ಯೂಸ್ ಆಗ್ತಾರೆ ಹೆಚ್ಚಾಗಿ ಜನ. ಆದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ರಿಸರ್ಚಿಂಗ್ ದ ಫಂಕ್ಷನಿಂಗ್ ಆಫ್ ದ ಮೈಂಡ್. Next question. A young child responds to a new situation on the basis of the response made by him or her in a similar situation as in the past. This is related to 4 ಆಪ್ಷನ್ ಕೊಟ್ಟಿದ್ದಾರೆ. law of attitude of learning process, law of readiness of learning, law of analogy of learning, law of effect of learning. ಇದು ಲರ್ನಿಂಗ್ ಥಿಯರೀಸಲ್ಲಿ ಲರ್ನಿಂಗ್ ಪ್ರಾಸೆಸ್ ನೀವು ಕಲಿಯುವಾಗ ನಿಮಗೆ DED PLED ಯಾವ್ದು ಮಾಡ್ದಿರೋ ಕೋರ್ಸ್ ಅದರಲ್ಲಿ ಬರುತ್ತೆ ನಿಮಗೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ ಮುಂಚೆ ನಡೆದಿದ್ದನ್ನು ಅನಲೈಸ್ ಮಾಡಿಕೊಂಡು ಅದನ್ನು ಎಕ್ಸ್ಪೀರಿಯನ್ಸ್ ತೊಗೊಂಡು ಸಿಮಿಲರ್ ಸಿಚುವೇಶನ್ ಬಂದಾಗ ಅದನ್ನು ಮುಂಚೆ ನಡೆದಿರೋಂಥ ಘಟನೆನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡುವಂಥ ಸಿಚುವೇಶನ್ ಏನಂತ ಹೇಳ್ತಾರೆ ಅಂದರೆ ಇಟ್ಸ್ ಲಾ ಆಫ್ ಅನಾಲಜಿ ಆಫ್ ಲರ್ನಿಂಗ್. ಇದಕ್ಕೆ ಕರೆಕ್ಟ್ ಆನ್ಸರ್ ಲಾ ಆಫ್ ಅನಾಲಜಿ ಆಫ್ ಲರ್ನಿಂಗ್. Now let's move on to the 13th question. The best way, especially at primary level, to address the learning difficulties of a student is to easy and interesting textbook, storytelling method, a variety of teaching methods suited for the disability, expensive and glossy support material. ಇದರಲ್ಲಿ ಯಾವ ಆಪ್ಷನ್ ಇರ್ಬೋದು ಅಂತ ನೋಡಿ. ಇಲ್ಲಿ ಅವ್ರು ಹೇಳ್ತಾ ಇರೋದು ಲರ್ನಿಂಗ್ ಡಿಫಿಕಲ್ಟಿ, ಮಗುವಿಗೆ ಕಲಿಯೋದ್ರಲ್ಲಿ ತೊಂದರೆ ಆಗ್ತಿದೆ ಅಂದರೆ ನೀವು ಅದಕ್ಕೆ ಏನು ಮಾಡ್ತೀರಾ ಅಂದರೆ ಈ ಕೆಲವು ಮಕ್ಕಳಿಗೆ ಕಣ್ಣಿನ ದೃಷ್ಟಿ ಸರಿಯಾಗಿಲ್ದಲ್ಲ ಇದ್ದರೆ ಅವ್ರನ್ನ ಹಿಂದ್ಗಡೆ ಕೂರಿಸೋದು, ಅಥವಾ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಪೂರ್ತಿಯಾಗಿ ಅವರಿಗೆ ತೊಂದರೆ ಆಗ್ತಿದೆ, ಕೇಳಿಸ್ಕೊಳ್ಳೋಕೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂಥ ಮಕ್ಕಳ ಜೊತೆ ನಾವು ಏನು ಮಾಡ್ತೀವಿ ಟೀಚರ್ಸ್ ಆಗಿ ಅಂದರೆ ಆ ವೆರೈಟಿ ಆಫ್ ಟೀಚಿಂಗ್ ಮೆಥಡ್ ಸೂಟೆಡ್ ಟು ದ ಡಿಸೆಬಿಲಿಟಿ. ಅವ್ರಿಗೆ ಏನು ತೊಂದರೆ ಇದೆ ಅದ್ರ ಪ್ರಕಾರ ನಾವು ಟೀಚಿಂಗ್ ಮೆಥಡ್ನ ಚೇಂಜ್ ಮಾಡ್ಕೊಳ್ತೀವಿ. ಕಣ್ಣು ದೂರದಷ್ಟು ಕಾಣಿಸ್ತಾ ಇಲ್ಲ, ದೂರದಲ್ಲಿ ಕೂತ್ರೆ ಅವ್ರಿಗೆ ಬೋರ್ಡ್ ಕಾಣಿಸ್ತಾ ಇಲ್ಲ, ಟೀಚರ್ ಹೇಳ್ತಿರೋದು ಗೊತ್ತಾಗ್ತಿಲ್ಲ ಅನ್ನೋದಾದರೆ ಅವ್ರನ್ನ ಮುಂದ್ಗಡೆ ಕೂರಿಸ್ಬೇಕಾಗುತ್ತೆ. ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ, ತೊಂದರೆ ಇದೆ, ಏನೋ ಹುಷಾರಿಲ್ಲ, ಏನೋ ಒಂದು ಸಣ್ಣದಾಗಿ ಇನ್ಫೆಕ್ಷನ್ ಏನೋ ಇದೆ, ಮಗುಗೆ ಸರಿ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ, ಡಿಸೆಬಿಲಿಟಿ ಇದೆ ಅಂತ ಆದಾಗ ಅದರ ಅಕಾರ್ಡಿಂಗ್ ನಾವು ಆ್ಯಕ್ಷನ್ ಮಾಡಬೇಕಾಗುತ್ತೆ. ಸೊ ದ ಥರ್ಡ್ option is the right answer, the variety of teaching methods suited to the disability. ಈಗ 14th question ಚೆಕ್ ಮಾಡೋಣ. Education of children with special needs should be provided. ಸ್ಪೆಷಲ್ ನೀಡ್ ಇರೋಂಥ ಮಕ್ಕಳಿಗೆ ಏನು ಮಾಡಬೇಕು? ಸ್ಪೆಷಲ್ ಸ್ಕೂಲ್ಸಲ್ಲಿ ಹಾಕಬೇಕು, ಬೈ ಸ್ಪೆಷಲ್ ಟೀಚರ್ಸ್ ಇನ್ ಸ್ಪೆಷಲ್ ಸ್ಕೂಲ್ಸ್. ಮತ್ತು ಥರ್ಡ್ ಆಪ್ಷನ್ ಅಲಾಂಗ್ ವಿತ್ ದ ಅದರ್ ನಾರ್ಮಲ್ ಚಿಲ್ಡ್ರನ್. 4ನೇದು ಬೈ ಮೆಥಡ್ಸ್ ಡೆವಲಪ್ಡ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಇನ್ ಸ್ಪೆಷಲ್ ಸ್ಕೂಲ್ಸ್. ಸ್ಪೆಷಲ್ ನೀಡ್ ಇರುವಂಥ ಮಗುನ ನೀವೇನು ಮಾಡ್ತೀರಾ ಆ್ಯಸ್ ಅ ಟೀಚರ್? ಅವ್ರನ್ನ ಸ್ಪೆಷಲ್ ಸ್ಕೂಲ್ಸಿಗೆ ಹಾಕ್ತೀರಾ ಅಥವಾ ಸ್ಪೆಷಲ್ ಸ್ಕೂಲ್ಸಲ್ಲಿ ಸ್ಪೆಷಲ್ ಟೀಚರ್ಸಿಂದ ಪಾಠ ಮಾಡಿಸ್ತೀರಾ, ಅಲಾಂಗ್ ವಿತ್ ದ ನಾರ್ಮಲ್ ಚಿಲ್ಡ್ರನ್ ಬೇರೆ ಮಕ್ಕಳ ಜೊತೆ ಕೂರಿಸ್ತೀರಾ, ಇಲ್ಲ ಬೈ ಮೆಥಡ್ಸ್ ಡೆವಲಪ್ಡ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಇನ್ ಸ್ಪೆಷಲ್ ಸ್ಕೂಲ್ಸಲ್ಲಿ ಅವ್ರದ್ದೇ ಆದ ಮೆಥಡಲ್ಲಿ ಕಲ್ಸೋಕ್ಕೆ ನೀವು ಅವ್ರನ್ನ ಬಿಡ್ತೀರಾ? ಇದಕ್ಕೆ ನೀವು ಆನ್ಸರ್ 4ನೇ ಸರಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಅಲಾಂಗ್ ವಿತ್ ನಾರ್ಮಲ್ ಚಿಲ್ಡ್ರನ್. ನಾವು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಕ್ಲಾಸ್ ರೂಮ್ ಅಂತ ಬಂದಮೇಲೆ ಎವ್ರಿ ಸ್ಟೂಡೆಂಟ್ ಈಸ್ ಈಕ್ವಲ್. ವಿ ಕೆನಾಟ್ ಟ್ರೀಟ್ ಒನ್ ಸ್ಟೂಡೆಂಟ್ ಸ್ಪೆಷಲ್, ಇಂಟೆಲಿಜೆಂಟ್ ಇದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ, ಅರ್ಥ ಮಾಡ್ಕೊಳ್ತಾನೆ ಅಂತ ಅವನಿಗೆ ಹೆಚ್ಚಾಗಿ ನಾವು ಪ್ರಾಮುಖ್ಯತೆ ಕೊಡೋದು, ಯಾವುದೋ ಡಿಸೆಬಿಲಿಟಿ ಇರೋ ಮಗುನ ಕಡೆಗಣಿಸೋದು ಮಾಡಬಾರ್ದು. ನಾವು ಎಲ್ಲ ಚಿಲ್ಡ್ರನ್ ನಾರ್ಮಲ್ ಆಗಿ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ವಿ ಹ್ಯಾವ್ ಟು ಟೀಚ್ ದೆಮ್
ಥಿಂಕಿಂಗ್ ಎವ್ರಿ ಚೈಲ್ಡ್ ಈಸ್ ಸೇಮ್. ಪ್ರತಿಯೊಂದು ಮಗುನೂ ಸಮಾನವಾಗಿದೆ ಅಂತ ನಾವು ಅವ್ರನ್ನ ಪಾಠ ಮಾಡ್ಕೋಬೇಕು. ಒಬ್ಬರನ್ನ ಹೆಚ್ಚು ಒಬ್ಬರನ್ನ ಕಮ್ಮಿ ಮಾಡಿ ನಾವಿಲ್ಲಿ ಪಾಠ ಮಾಡೋ ಹಾಗಿಲ್ಲ. ನಾವೀಗ 15th ಕ್ವೆಶನಿಗೆ ಹೋಗೋಣ. ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್. ಡಿಸ್ಲೆಕ್ಸಿಯಾ ಅನ್ನೋದು ಒಂದು ಡಿಸಾರ್ಡರ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ರೀಡಿಂಗ್ ಡಿಸಾರ್ಡರ್, ಬಿಹೇವಿಯರಲ್ ಡಿಸಾರ್ಡರ್, ಮೆಂಟಲ್ ಡಿಸಾರ್ಡರ್, ಮ್ಯಾಥಮೆಟಿಕಲ್ ಡಿಸಾರ್ಡರ್. ಇದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ರೈಟ್ ಆನ್ಸರ್ ಇಸ್ ರೀಡಿಂಗ್ ಡಿಸಾರ್ಡರ್. ಈಸಿ ಇತ್ತು. ನಾವು ಇಲ್ಲಿ ಮೂವ್ ಟು ದ 16th ಕ್ವೆಶನ್. ಡ್ಯಾಶ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ಸೈನ್ ಆಫ್ ಬೀಯಿಂಗ್ ಗಿಫ್ಟೆಡ್. ಯಾವುದು ಬೀಯಿಂಗ್ ಗಿಫ್ಟೆಡ್ನ ಸೈನ್ ಅಲ್ಲ? ನಾವೆಲ್ಟಿ ಇನ್ ಎಕ್ಸ್ಪ್ರೆಷನ್, ಕ್ಯೂರಿಯಾಸಿಟಿ, ಕ್ರಿಯೇಟಿವ್ ಐಡಿಯಾಸ್, ಫೈಟಿಂಗ್ ವಿತ್ ಅದರ್ಸ್. ಈಸ್ ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕು. ನಾಟ್ ಅಂತ ಕೊಟ್ಟಿದ್ದಾರೆ. ವಿಚ್ ಈಸ್ ಕನ್ಸಿಡರ್ಡ್ ಅಲ್ಲ, ವಿಚ್ ಈಸ್ ನಾಟ್ ಕನ್ಸಿಡರ್ಡ್ ಅ ಸೈನ್ ಆಫ್ ಬೀಯಿಂಗ್ ಗಿಫ್ಟೆಡ್. ಒಳ್ಳೆತನದಲ್ಲಿ ನೀವು ಅಂದರೆ ಒಳ್ಳೆ ಗುಡ್ ಕ್ಯಾರೆಕ್ಟರ್ ಮಗುನ ಕನ್ಸಿಡರ್ ಮಾಡಿದ್ರೆ ಇದು ಯಾವುದು ಅದು ಗುಣ ಆಗಿರಲ್ಲ. ನಾವೆಲ್ಟಿ ಇನ್ ಎಕ್ಸ್ಪ್ರೆಷನ್ ಆಗಿರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಕ್ರಿಯೇಟಿವ್ ಐಡಿಯಾಸ್ ಇರುತ್ತೆ, ಫೈಟಿಂಗ್ ವಿತ್ ಅದರ್ಸ್ ಇರಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಫೈಟಿಂಗ್ ವಿತ್ ಅದರ್ಸ್. 17th ಕ್ವೆಶನಿಗೆ ಹೋಗೋಣ. ಅ ಸ್ಟೂಡೆಂಟ್ ಆಫ್ 5th grade ವಿತ್ ವಿಜುವಲ್ ಡೆಫಿಷಿಯನ್ಸಿ should be. Option 1, treated normally in the classroom and provided support through the audio CDs. ಎರಡನೇದು, given special treatment in the classroom. ಮೂರನೇದು, excused to do a lower level of work. ನಾಲ್ಕನೇದು, helped with his or her routine work by parents and friends. ಸ್ವಲ್ಪ ಲಾಜಿಕಾಗಿ ನಾವು ಇದರಲ್ಲಿ ಯೋಚನೆ ಮಾಡಬೇಕಾಗತ್ತೆ. ನಾವು ಅಂಥ ಮಗುಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಲೋ ಲೆವೆಲ್ ಆಫ್ ವರ್ಕ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ರುಟೀನ್ ವರ್ಕ್ನ ಪೇರೆಂಟ್ಸ್ ಅಥವಾ ಫ್ರೆಂಡ್ಸಿಂದ ಮಾಡ್ಸೋಕ್ಕೆ ಕೂಡ ಆಗಲ್ಲ. ಸೊ ದ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಟ್ರೀಟೆಡ್ ನಾರ್ಮಲಿ ಇನ್ ದ ಕ್ಲಾಸ್ ರೂಮ್ ಆ್ಯಂಡ್ ಪ್ರೊವೈಡೆಡ್ ಸಪೋರ್ಟ್ ಥ್ರೂ ಆಡಿಯೋ CDs. ಅವ್ರನ್ನ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಯಾರೂ ನಾವು ಭೇದ ಭಾವ ಮಾಡೋ ಹಾಗಿಲ್ಲ. ಎವ್ರಿ ಚೈಲ್ಡ್ ಈಸ್ ಸೇಮ್, ಎಜುಕೇಷನ್ ಟು ಆಲ್. ನಿಮಗೆಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು 18th ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಫೀಚರ್ ಆಫ್ ದ ಪ್ರಾಸೆಸ್ ಆಫ್ ಲರ್ನಿಂಗ್? ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್. ಒಂದನೇದು, ಲರ್ನಿಂಗ್ ಈಸ್ ಗೋಲ್ ಓರಿಯೆಂಟೆಡ್. ಅನ್ಲರ್ನಿಂಗ್ ಈಸ್ ಆಲ್ಸೋ ಅ ಲರ್ನಿಂಗ್ ಪ್ರಾಸೆಸ್. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಓನ್ಲಿ ಪ್ಲೇಸ್ ವೇರ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್. ಲರ್ನಿಂಗ್ ಈಸ್ ಅ ಕಾಂಪ್ರಹೆನ್ಸಿವ್ ಪ್ರಾಸೆಸ್. ನಾಲ್ಕು ನೀವು ಆಪ್ಷನ್ ನೋಡಿದ್ರೆ ವಿಚ್ ಕೆನ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಫೀಚರ್ ಆಫ್ ದ ಪ್ರಾಸೆಸ್ ಆಫ್ ಲರ್ನಿಂಗ್. ಪ್ರಾಸೆಸ್ ಆಫ್ ಲರ್ನಿಂಗಲ್ಲಿ ಯಾವುದು ಫೀಚರ್ ಅಲ್ಲ ಅಂದರೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಓನ್ಲಿ ಪ್ಲೇಸ್ ವೇರ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಅಲ್ಲ. ಬೇರೆ ಕಡೆ ಒಂದೂ ಮಕ್ಕಳು ಕಲಿತಾರೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬಂದು ಅವ್ರು ಕಲಿಬೇಕು ಅಂತ ಏನಿಲ್ಲ. ಅವರು ಅದ್ರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಿಗೆ ಬರ್ದಲೇ ಮಕ್ಕಳು ಬೇಕಾದಷ್ಟು ವಿಷಯಗಳನ್ನ ಕಲಿತಾರೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಈಗ 19th ಕ್ವೆಶನ್ ನೋಡೋದಾದರೆ, ಲರ್ನಿಂಗ್ ಕ್ಯಾನ್ ಬಿ ಎನ್ರಿಚ್ಡ್ ಇಫ್ ಟೀಚರ್ಸ್ ಯೂಸ್ different types of lectures and explanation. ಎರಡನೇದು, due attention is paid to the periodic test in the class. ಮೂರನೇದು, situations from the real world are brought into the class in which students interact with each other and the teacher facilitates. ನಾಲ್ಕನೇದು, more and more teaching aids are used in the class. ನಾವು ಕಲಿಕೆನ ಲರ್ನಿಂಗ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅಂದರೆ, ಟೀಚರ್ಸ್ ಯೂಸ್ ಡಿಫ್ರೆಂಟ್ ಡಿಫ್ರೆಂಟ್ ಲೆಕ್ಚರ್ ಮೆಥಡ್ಸು, ಎಕ್ಸ್ಪ್ಲನೇಷನು, ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಮಾಡೋದ್ರಿಂದನ, ಅಟೆನ್ಷನ್ ಕೊಡೋದ್ರಿಂದನ, ಟೆಸ್ಟ್ಗಳಿಗೆ, ಎಕ್ಸಾಮ್ಗಳಿಗೆ ಮಾರ್ಕ್ಸ್ ತೆಗಿಲೇಬೇಕು ಅಂತ ಪ್ರೆಷರ್ ಹಾಕೋದ್ರಿಂದನ, ಅಥವಾ ತುಂಬ ಟೀಚಿಂಗ್ ಏಡ್ಸು, ವೀಡಿಯೋ ಕಳಿಸೋದು, PPT ಕಳಿಸೋದು ಮಕ್ಕಳಿಗೆ, PDF ಥರ ಮಟೀರಿಯಲ್ ಮೇಲೆ ಮಟೀರಿಯಲ್ಲು, ತುಂಬ ಏಡ್ಸ್, ಆಡಿಯೋ ವಿಜುವಲ್ ಏಡ್ಸ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಪ್ರೊವೈಡ್ ಮಾಡೋದು. ಇದೆಲ್ಲದರಿಂದ ಅವರ ಲರ್ನಿಂಗ್ ಇಂಪ್ರೂವ್ ಆಗುತ್ತಾ? ಅಥವಾ ಸಿಚುವೇಶನ್ಸ್ ಫ್ರಮ್ ದ ರಿಯಲ್ ವರ್ಲ್ಡ್ ಆರ್ ಬಾಟ್ ಇನ್ ಟು ದ ಕ್ಲಾಸ್ ಇನ್ ವಿಚ್ ಸ್ಟೂಡೆಂಟ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ಟೀಚರ್ ಫೆಸಿಲಿಟೇಟ್ಸ್. ಅವರಿಗೆ ಪ್ರಪಂಚದಲ್ಲಿ ರಿಯಲ್ ವರ್ಲ್ಡಲ್ಲಿ ಏನು ನಡೀತಿದೆ ಅದನ್ನು ಕಂಪೇರ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿ ಹೇಳಿಕೊಟ್ರೆ, ರಿಯಲ್ ಲೈಫ್ ರಿಲೇಟ್ ಮಾಡಿದ್ರೆ ಎಜುಕೇಷನ್ನ, ಲರ್ನಿಂಗ್ನ ಎನ್ರಿಚ್ ಮಾಡೋಕ್ಕಾಗತ್ತೆ. ಇದ್ರ ಆನ್ಸರ್ ನಿಮ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ದೆನ್ ವಿ ಆರ್ ಮೂವಿಂಗ್ ಟು ದ 20th ಕ್ವೆಶನ್. To make assessment a useful and interactive process, one should be careful about. One option, using a variety of ways to collect information about the students' learning across the scholastic and co-scholastic
boundaries. ಎರಡನೇ ಆಪ್ಷನ್ ಯೂಸಿಂಗ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ಟು ಗಿವ್ ಫೀಡ್ಬ್ಯಾಕ್. ಮೂರನೇದು ಮೇಕಿಂಗ್ ಕಂಪ್ಯಾರಿಸನ್ ಬಿಟ್ವೀನ್ ಡಿಫ್ರೆಂಟ್ ಸ್ಟೂಡೆಂಟ್ಸ್. ನಾಲ್ಕನೇದು ಲೇಬಲಿಂಗ್ ಸ್ಟೂಡೆಂಟ್ಸ್ ಆ್ಯಸ್ ಇಂಟೆಲಿಜೆಂಟ್ ಆರ್ ಆವ್ರೇಜ್ ಲರ್ನರ್ಸ್. ಇದರಲ್ಲಿ ನಾವು ನಾಲ್ಕನೇ ಆಪ್ಷನಿಂದ ನೋಡ್ಕೊಂಡು ಹೋದರೆ ನಾಲ್ಕನೇದು ವ್ಯಾಲಿಡ್ ಇಲ್ಲ, ಯಾಕಂದರೆ ನಾವು ಯಾವುದೇ ಸ್ಟೂಡೆಂಟ್ ನಮ್ಮ ಇಂಟೆಲಿಜೆಂಟ್ ಮತ್ತು ಆವ್ರೇಜ್ ಪುವರ್ ಲರ್ನರ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಗಿ ಲೇಬಲ್ ಹಾಕೋಂಗಿಲ್ಲ. ಮೂರನೇದು ಮೇಕಿಂಗ್ ಕಂಪ್ಯಾರಿಸನ್ ಬಿಟ್ವೀನ್ ಡಿಫ್ರೆಂಟ್ ಸ್ಟೂಡೆಂಟ್ಸ್, ಅದನ್ನು ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಪ್ರತಿ ಸಿಚುವೇಷನಲ್ಲಿ ಬೇರೆ ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ, ಬೇರೆ ಬೇರೆ ಥರ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಸೊ ವಿ ಕೆನಾಟ್ ಕಂಪೇರ್ ಸ್ಟೂಡೆಂಟ್ಸ್. ಎರಡನೇದು ಯೂಸಿಂಗ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ಟು ಗಿವ್ ಫೀಡ್ಬ್ಯಾಕ್. ಟೆಕ್ನಿಕಲಾಗಿ ಮಕ್ಕಳಿಗೆ ಅರ್ಥ ಆಗದಿರೋ ಭಾಷೆಯಲ್ಲಿ ಕೆಲವೊಂದು ಸಲ ಹೇಳ್ಬಿಡೋದು, ಅದು ಪ್ರೈಮರಿ ಮಕ್ಕಳಿಗೆ ಸ್ಪೆಷಲಿ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಏನು ಹೇಳ್ತಿದ್ದೀವಿ ಅಂತ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಗುಡ್ ಅಂದ್ರೆ ಬ್ಯಾಡ್ ಅಂದ್ರೆ ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾವು ಅದಕ್ಕೆ ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾಗುತ್ತೆ. ಎರಡನೇ ಆಪ್ಷನ್ ಕೂಡ ವ್ಯಾಲಿಡ್ ಇಲ್ಲ. ಫಸ್ಟ್ ಆಪ್ಷನ್ is the right answer. Using a variety of ways to collect information about the students learning across the scholastic and co-scholastic boundaries. Option 1 is the right answer. Now we are moving to the 21st question. A teacher, because of his or her democratic nature, allows students to sit all over the class. Some sit together and discuss or do group reading. Some sit quietly and read themselves. A parent does not like it. Which of the following may be the best way to handle the situation? ಏನು ಹೇಳ್ತಿದ್ದಾರೆ ಅಂದರೆ, ಸ್ಕೂಲಲ್ಲಿ ನೀವು ಒಂದು ಟೀಚರ್ ಆಗಿ ನೀವೊಂದು ಡಿಸಿಷನ್ ತೊಗೊಳ್ತೀರಾ, ಮಕ್ಕಳಿಗೆ ಅವ್ರು ಗ್ರೂಪ್ ಸ್ಟಡಿ ಮಾಡೋಕೆ ಬಿಡ್ತೀರಾ, ನೀವು ಹೇಗೆ ಮಾಡ್ತೀರಾ ಮಾಡಿ ಅಂಥೇಳಿ ಒಂದು ಸ್ಟಡಿ ಟೈಮ್ ಅಂತ ಮಾಡಿಬಿಡ್ತೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಕೆಲವು ಮಕ್ಕಳು ಗುಂಪಲ್ಲಿ ಕೂತ್ಕೊಂಡು ಓದ್ಕೊಳ್ತಾರೆ, ಕೆಲವೊಬ್ರು ಅವ್ರು ಒಬ್ಬೊಬ್ಬರೇ ಕೂತ್ಕೊಂಡು ಓದ್ತಾ ಇರ್ತಾರೆ. ಇದನ್ನು ಕೆಲವು ಪೇರೆಂಟ್ಸಿಗೆ ಇಷ್ಟ ಆಗಲ್ಲ. ಅವರು ನಿಮ್ಮ ಹತ್ರ ಟೀಚರ್ಸ್ ಹತ್ರ ಬಂದು ಮಾತಾಡ್ತಾರೆ, ಇದು ಯಾಕೆ ಈ ಥರ ಮಾಡಿದ್ರಿ, ನಮ್ಮ ಮಗುನ ಯಾಕೆ ಬೇರೆ ಕೂರಿಸಿದ್ರಿ, ನಮ್ಮ ಮಗುನ ಯಾಕೆ ಗುಂಪಲ್ಲಿ ಸೇರಿಸಲಿಲ್ಲ, ನಮ್ಮ ಮಗುನ ಯಾಕೆ ಬೇರೆ ಥರ ನೋಡ್ತಿದ್ದೀರಾ ಅಂತ ಪೇರೆಂಟ್ಸ್ ಕೇಳ್ತಾರೆ. ರಿಯಲ್ ಲೈಫ್ ಸಿಚುವೇಷನ್ಸಲ್ಲೂ ಈ ಥರ ಬಹಳ ನಡೆಯುತ್ತೆ. ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅದು ಏನು ಆಗಬೇಕು ಸಿಚುವೇಷನಲ್ಲಿ ಅಂತ ಆನ್ಸರ್ ಮಾಡಿ. ಪೇರೆಂಟ್ಸ್ ಶುಡ್ ಶೋ ಟ್ರಸ್ಟ್ ಇನ್ ದ ಟೀಚರ್ ಆ್ಯಂಡ್ ಡಿಸ್ಕಸ್ ದ ಪ್ರಾಬ್ಲಮ್ ವಿತ್ ದ ಟೀಚರ್. ಟೀಚರ್ನ ಅರ್ಥ ಮಾಡಿಕೊಂಡು ಅವ್ರ ಮೇಲೆ ನಂಬಿಕೆ ಇಟ್ಟು ಡಿಸ್ಕಸ್ ಮಾಡಬೇಕು, ಏನು ಅಂತ ಹೇಳಿ ತಿಳ್ಕೊಳ್ಬೇಕು. ಎರಡನೇದು, ಪೇರೆಂಟ್ಸ್ ಶುಡ್ ಟೇಕ್ ಅವೇ ದ ಚೈಲ್ಡ್ ಫ್ರಮ್ ದ ಸ್ಕೂಲ್. ಆ ಸ್ಕೂಲಿನಿಂದ ಬಿಡಿಸ್ಬಿಡೋದು ಮಕ್ಕಳನ್ನ ನಾನು ಹೇಳ್ತಾರೆ. ಮೂರನೇದು, ಪೇರೆಂಟ್ಸ್ ಶುಡ್ ಕಂಪ್ಲೇನ್ ಅಗೇನ್ಸ್ಟ್ ದ ಟೀಚರ್ ಟು ದ ಪ್ರಿನ್ಸಿಪಲ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದ್ರಿಂದ ಟೀಚರ್ ನಮ್ಮ ಮಕ್ಕಳನ್ನ ಡಿಫ್ರೆಂಟಾಗಿ ನೋಡ್ತಾ ಇದ್ದಾರೆ, ಎಲ್ಲರ ಜೊತೆ ಸೇರಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರಾ. ಇಲ್ಲ ನಾಲ್ಕನೇದು, ಪೇರೆಂಟ್ಸ್ ಶುಡ್ ರಿಕ್ವೆಸ್ಟ್ ದ ಪ್ರಿನ್ಸಿಪಲ್ ಟು ಚೇಂಜ್ ದ ಸೆಕ್ಷನ್ ಆಫ್ ದಿಯರ್ ವಾರ್ಡ್. ಮಗುವಿನ ಸೆಕ್ಷನ್ ಸೆಕ್ಷನ್ ಇದೇ ನಮ್ಮ ಮಗು ತೊಂದರೆ ಆಗ್ತಿದೆ ನಮ್ಮ ಟೀಚರ್, ಅವ್ರ ಕ್ಲಾಸ್ ಟೀಚರಿಂದ ಅಥವಾ ಯಾವುದೋ ಒಂದು ಟೀಚರಿಂದ, ಆ ಮಗುನ ಬೇರೆ ಸೆಕ್ಷನ್ ಶಿಫ್ಟ್ ಮಾಡಿ ಅಂತ ಪ್ರಿನ್ಸಿಪಲ್ ಹತ್ರ ಕೇಳಬೇಕಾ. ಆಬ್ವಿಯಸ್ಲಿ ಆಸ್ ಎ ಟೀಚರ್ಸ್ ನಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಆಪ್ಷನ್ ಇಸ್ ದ ರೈಟ್. ಯಾಕೆಂದರೆ ಪೇರೆಂಟ್ಸ್ ಶುಡ್ ಟ್ರಸ್ಟ್ ಟೀಚರ್ಸ್ನ ನಂಬಬೇಕು. ನಮ್ಮ ಮಕ್ಳಿಗೆ ಪಾಠ ಹೇಳ್ಕೊಡ್ತೀರ ಟೀಚರ್ಸ್ ನಂಬಬೇಕು. ಆ್ಯಂಡ್ ಡಿಸ್ಕಸ್ ದ ಪ್ರಾಬ್ಲಮ್ ವಿತ್ ದ ಟೀಚರ್. ಬಂದು ಮಾತಾಡಬೇಕು, ಮೇಡಮ್ ಈ ಥರ ನೀವು ಮಾಡಿದ್ದೀರಾ, ಅಥವಾ ಸರ್ ಈ ಥರ ನೀವು ಮಾಡಿದ್ದೀರಾ, ಇದರಿಂದ ನಮ್ಮ ಮಗುಗೆ ತೊಂದರೆ ಆಗ್ತಾಯಿದೆ, ಅಥವಾ ಅವ್ರು ಬೇಜಾರಾಗಿದೆ, ಈ ಥರ ಏನಕ್ಕೆ ಇದಾಗ್ತಿದೆ ಸಿಚುವೇಷನ್ನ ಡಿಸ್ಕಸ್ ಮಾಡಬೇಕು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 22 ಕ್ವೆಶನ್ ಹೋದರೆ, ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಕನ್ಸಿಡರ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಟೀಚರ್ ಅಟ್ ಪ್ರೈಮರಿ ಲೆವೆಲ್. ಪ್ರೈಮರಿ ಲೆವೆಲ್ ಟೀಚರ್ನ ಇಂಪಾರ್ಟೆಂಟ್ ಕ್ವಾಲಿಟಿ ಯಾವುದು? ಒಂದನೇದು, ಕಾಂಪಿಟೆನ್ಸ್ ಇನ್ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ ನಾಲೆಡ್ಜ್ ಆಫ್ ಸಬ್ಜೆಕ್ಟ್ಸ್. ಕಾಂಪಿಟೆನ್ಸ್ ಟು ಟೀಚ್ ಇನ್ ಹೈಲಿ ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜ್. ಮೂರನೇದು, ಈಗರ್ನೆಸ್ ಟು ಟೀಚ್. ನಾಲ್ಕನೇದು, ಪೇಷನ್ಸ್ ಆ್ಯಂಡ್ ಪರ್ಸೆವರೆನ್ಸ್. ಪೇಷನ್ಸ್ ಆ್ಯಂಡ್ ಪರ್ಸೆವರೆನ್ಸ್. ನಾವು ನೋಡ್ತಾ ಹೋದರೆ ಪ್ರೈಮರಿ ಟೀಚರಲ್ಲಿ ಏನು ಗುಣಗಳಿರಬೇಕು ಅಂದರೆ, ಸಬ್ಜೆಕ್ಟ್ ನಾಲೆಡ್ಜ್ ಅದರಿಂದ ಮಕ್ಕಳಿಗೆ ಏನೂ ಅಷ್ಟು ಉಪಯೋಗ ಇಲ್ಲ, ಯಾಕಂದರೆ ಅವ್ರಿಗೆ ಅದನ್ನು ಅರ್ಥೈಸ್ಕೊಳ್ಳೋ ಸಾಮರ್ಥ್ಯ ಇನ್ನೂ ಬಂದಿರಲ್ಲ. ಹೈಲಿ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ರೂ ಅದರಲ್ಲಿ ಏನೂ ಹೆಚ್ಚಾಗಿ ನಮಗೆ ಇದ್ದಿರಲ್ಲ. ಸೊ ಈಗರ್ನೆಸ್ ಟು ಟೀಚ್, ಪಾಠ ಮಾಡೋಕ್ಕೆ ತುಂಬ ಆಸೆ ಇದೆ ಅಂದ್ರೂ ಅದರಿಂದ ಮಕ್ಕಳಿಗೆ ಪ್ರೈಮರಿ ಲೆವೆಲಲ್ಲಿ ನಾವು ಯೋಚನೆ ಮಾಡೋದಾದರೆ ಅದರಿಂದ ಏನು ಜಾಸ್ತಿ ಕ್ವಾಲಿಟಿ ಆ ಕ್ವಾಲಿಟಿ ಟೀಚರಲ್ಲಿ ಇರಲೇಬೇಕು ಅಂತಿಲ್ಲ. ಪೇಷನ್ಸ್ ಆ್ಯಂಡ್ ಪರ್ಸೆವರೆನ್ಸ್. ಸಣ್ಣ ಮಕ್ಕಳು ಎಷ್ಟೊಂದು ಸಲ ಕ್ಲಾಸ್ ರೂಮಲ್ಲಿ ಟಾಯ್ಲೆಟ್ ಮಾಡ್ಕೊಳ್ತಾರೆ, ಹುಷಾರಿಲ್ಲದಂಗೆ ಆಗುತ್ತೆ, ವಾಂತಿ ಮಾಡ್ಕೊಳ್ತಾರೆ, ಇಲ್ಲ ಅಳ್ತಾರೆ, ಹಠ ಮಾಡ್ತಾರೆ, ಅಂಥದನ್ನೆಲ್ಲ ತಡ್ಕೊಂಡು ಪೇಷನ್ಸಾಗಿ ನಾವು ಮಕ್ಕಳನ್ನ ಹೆಂಗೆ ಡೀಲ್ ಮಾಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಫೋರ್ತ್ ಆಪ್ಷನ್, ಪೇಷನ್ಸ್ ಆ್ಯಂಡ್ ಪರ್ಸೆವರೆನ್ಸ್. ನಾವೀಗ 23rd ಕ್ವೆಶನ್ ನೋಡೋಣ. ಡ್ಯಾಶ್ ಈಸ್ ಕನ್ಸಿಡರ್ಡ್ ಅ ಸೈನ್ ಆಫ್ ಮೋಟಿವೇಟೆಡ್
ಟೀಚಿಂಗ್. ಯಾವುದು ಮೋಟಿವೇಟೆಡ್ ಟೀಚಿಂಗ್ನ ಸೈನ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಒಂದು ಕ್ವೆಶ್ಚನಿಂಗ್ ಬೈ ಸ್ಟೂಡೆಂಟ್ಸ್, ಎರಡನೇದು ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ಕ್ಲಾಸ್, ಮೂರನೇದು ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಇನ್ ದ ಕ್ಲಾಸ್, ನಾಲ್ಕನೇದು ರೆಮಿಡಿಯಲ್ ವರ್ಕ್ ಗಿವನ್ ಬೈ ದ ಟೀಚರ್. ಮೋಟಿವೇಟೆಡ್ ಟೀಚಿಂಗ್ ಅಂದರೆ ಹೋಮ್ವರ್ಕ್ ರೆಮಿಡಿಯಲ್ ವರ್ಕ್ ನೀದು ಫೇಲ್ ಆಗಿದೆಯಾ ಇದನ್ನ 10 ಸಲ ಬರ್ಕೊಂಡು ಬಾ 20 ಸಲ ಬರ್ಕೊಂಬ ಅಂತ ರೆಮಿಡಿಯಲ್ ವರ್ಕ್ ಕೊಡೋದಾ, ಅಥವಾ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಮಕ್ಕಳನ್ನ ಹೆದರಿಸಿ ಯಾರು ಬರಲೇಬೇಕು ಕೂರಲೇಬೇಕು ಕ್ಲಾಸಿಗೆ ಅಂತ ಕೂರಿಸೋದಾ, ಇಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ಕ್ಲಾಸ್ ಯಾರೂ ಮಾತಾಡಬಾರ್ದು ಅಂತ ಹೆದರಿಸಿ ಕೋಲ್ ತೋರಿಸಿ ಸೈಲೆಂಟ್ ಮಾಡೋದಾ, ಅಥವಾ ಕ್ವೆಶ್ಚನಿಂಗ್ ಬೈ ದ ಸ್ಟೂಡೆಂಟ್ಸ್. ಇದರಲ್ಲಿ ಆಬ್ವಿಯಸ್ಲಿ ಮೋಟಿವೇಶನ್ ಅಂದರೆ ಮಕ್ಕಳಿಗೆ ಅರ್ಥ ಆಗಬೇಕು, ಅರ್ಥ ಆದರೆ ಅನುಮಾನಗಳು ಬರುತ್ತೆ, ಕ್ವೆಶ್ಚನ್ ಮಾಡ್ತಾರೆ, ಮ್ಯಾಮ್ ಇದು ಯಾಕೆ ಸರ್, ಇದು ಹೇಗೆ, ಇದು ಯಾವಾಗ ಆಯಿತು, ಇದು ಯಾವ ಥರ ಇರುತ್ತೆ, ಈ ಥರ ಮಕ್ಕಳಿಂದ ತುಂಬ ಕ್ವೆಶನ್ಸ್ ಬರುತ್ತೆ. ಸೊ ದ ಫಸ್ಟ್ ಆಪ್ಷನ್ ಕ್ವೆಶ್ಚನಿಂಗ್ ಬೈ ದ ಸ್ಟೂಡೆಂಟ್ಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನಾವೀಗ 24th ಕ್ವೆಶ್ಚನ್ ನೋಡೋಣ. At lower classes, play-way method of teaching is based on ಒಂದೇದು ಸೈಕಲಾಜಿಕಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್, ಎರಡನೇದು ಸೋಷಿಯೋಲಾಜಿಕಲ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್, ಮೂರನೇದು ಥಿಯರಿ ಆಫ್ ಫಿಸಿಕಲ್ ಎಜುಕೇಷನ್ ಪ್ರೋಗ್ರಾಮ್, ನಾಲ್ಕನೇದು ಪ್ರಿನ್ಸಿಪಲ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗ್. ಹಿಂಗೆ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಸೈಕಲಾಜಿಕಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಅಲ್ವಾ. ಪ್ಲೇ-ವೇ ಆಡಿಕೊಂಡು ಆಟದಲ್ಲೇ ವಿಷಯಗಳನ್ನ ತಿಳ್ಕೊಳ್ತಾರೆ, ಮಕ್ಕಳು ಕಲಿಯೋಕ್ಕೆ ಶುರು ಮಾಡ್ತಾರೆ, ಆ ಸ್ಟೇಜ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ದ ಫಸ್ಟ್ ಆಪ್ಷನ್ ಸೈಕಲಾಜಿಕಲ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಈಸ್ ದ ರೈಟ್ ಆನ್ಸರ್. ನಾನು 25th ಕ್ವೆಶ್ಚನ್ ನೋಡಿದ್ರೆ, ಓಕೆ, ದ ಟರ್ಮ್ ಕರಿಕ್ಯುಲಮ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ರೆಫರ್ಸ್ ಟು. ಕರಿಕ್ಯುಲಮ್ ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಸಾ, ಟೆಕ್ಸ್ಟ್ ಮೆಟೀರಿಯಲ್ ಟು ಬಿ ಯೂಸ್ಡ್ ಇನ್ ದ ಕ್ಲಾಸ್, ಅಥವಾ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ the content to be taught are the overall program of the school which students experience on the day-to-day basis. ಇದೆಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಓವರಾಲ್ ಪ್ರೋಗ್ರಾಮ್ ಆಫ್ ದ ಸ್ಕೂಲ್ ವಿಚ್ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಆನ್ ಅ ಡೇ-to-day basis is called a curriculum. Now we'll move on to the 26th question. According to Piaget, at which of the following stages does a child begin to think logically about ಅಬ್ಸ್ಟ್ರಾಕ್ಟ್ ಪ್ರಪೋಸಿಷನ್? ಯಾವಾಗ ಲಾಜಿಕಲಿ ಮಗು ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಅನ್ನೋದು ನೀವು ಪಿಯಾಜೆಟ್ ಥಿಯರಿ ಪೂರ್ತಿಯಾಗಿ ತಿಳ್ಕೊಂಡಿದ್ರೆ ಇದನ್ನು ನೀವು ಖಂಡಿತ ಓದಿರ್ತೀರ. ಫಸ್ಟ್ ಆಪ್ಷನ್ ಸೆನ್ಸರಿ ಮೋಟರ್ ಸ್ಟೇಜ್, ಪ್ರೀ ಆಪ್ರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್, ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್. ಅದರದ್ದು ವಯಸ್ಸು ಕೂಡ ಕೊಟ್ಟಿದ್ದಾರೆ. ಸೆನ್ಸರಿ ಮೋಟರ್ ಬರ್ತ್ ಟು 2 years, ಪ್ರೀ ಆಪ್ರೇಷನಲ್ 2 to 7, ಕಾಂಕ್ರೀಟ್ 7 to 11, ಫಾರ್ಮಲ್ 11 ಆ್ಯಂಡ್ ಅಪ್. ಇದಕ್ಕೇನು ಸರಿಯಾದ ಆನ್ಸರ್ ನೋಡಿ. ಇದೇ ಪೇಪರಲ್ಲಿ ನಾವು ಮುಂಚೆ ಒಂದು ಕ್ವೆಶ್ಚನ್ ಆನ್ಸರ್ ಮಾಡಿದ್ವಿ, ಅದರಲ್ಲಿ ನಾವು ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಅಂತ ಆನ್ಸರ್ ಟಿಕ್ ಮಾಡಿದ್ವಿ. ಯಾಕಂದರೆ ಅದರಲ್ಲಿ ಏನಿತ್ತು ಅಂದರೆ ಟಚ್ ಮಾಡಿ ಮಗು ಲಾಜಿಕ್ಕಾಗಿ ಯೋಚನೆ ಮಾಡುವಂಥ ವಿಷಯಗಳಿತ್ತು. ಇಲ್ಲಿ ಅವ್ರು ಹೇಳ್ತಿದ್ದಾರೆ ಅಬ್ಸ್ಟ್ರಾಕ್ಟ್ ಪ್ರಪೋಸಿಷನ್ ಅಂದರೆ ತನ್ನ ಯೋಚನೆಗಳನ್ನೇ ಹೆಂಗೆ ಲಾಜಿಕ್ ಹುಡುಕ್ಬೋದು, ಲಾಜಿಕಲಿ ಹೆಂಗೆ ಯೋಚನೆ ಮಾಡ್ಬೋದು, ಅದಕ್ಕೆ ತನ್ನ ಥಾಟ್ ಪ್ರಾಸೆಸ್ನ ಲಾಜಿಕಲಿ ಶುರು ಮಾಡೋಂಥ ವಯಸ್ಸು. ಇದು ನಮಗೆ ಫ್ರಮ್ 11 years ಆ್ಯಂಡ್ ಅಪ್ ಶುರು ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ. ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ 7 to 11, ಫಾರ್ಮಲ್ ಆಪ್ರೇಷನಲ್ 11 ಆ್ಯಂಡ್ ಅಪ್. ಅಬ್ಸ್ಟ್ರಾಕ್ಟ್ ಪ್ರಪೋಸಿಷನ್ ಅಂತ ಬಂದರೆ ಇಟ್ಸ್ 11 years ಆ್ಯಂಡ್ ಅಪ್. ಸೊ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಈಸ್ ದ ರೈಟ್ ಆನ್ಸರ್ ಫಾರ್ 26th question. Now we will move on to 27th. A teacher should make an attempt to understand the potentialities of her or his students. Which of the following fields is related to this objective? ಮಗುವಿನ ಪೊಟೆನ್ಷಿಯಾಲಿಟಿ, ಅವರು ಎಷ್ಟು ಅವ್ರ ಗುಣ, ಯಾವ್ದು ಹಿಡನ್ ಟ್ಯಾಲೆಂಟ್ ಇದೆ, ಅವರ ಪೊಟೆನ್ಷಿಯಲ್ ಏನು, ಅವರು ಎಷ್ಟು ಸಾಧಿಸಬಲ್ಲರು ಅನ್ನೋದನ್ನು ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಮೀಡಿಯಾ ಸೈಕಾಲಜಿ, ಎರಡನೇದು ಎಜುಕೇಷನಲ್ ಸೈಕಾಲಜಿ, ಮೂರನೇದು ಎಜುಕೇಷನಲ್ ಸೋಷಿಯಾಲಜಿ, ನಾಲ್ಕನೇದು ಸೋಷಿಯಲ್ ಫಿಲಾಸಫಿ. ಇದರಲ್ಲಿ ಸರಿಯಾದ ಆನ್ಸರ್ ನೋಡಿದ ತಕ್ಷಣ ಟಿಕ್ ಮಾಡ್ಬೋದು ಅಂದ್ಕೊಳ್ತೀನಿ. ಇಟ್ಸ್ ಎಜುಕೇಷನಲ್ ಸೈಕಾಲಜಿ. ಅವ್ರ ಪೊಟೆನ್ಷಿಯಲ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, 28th question. Kritika, who does not talk much at home, talks a lot at school. It shows that. ಮಗು ಕೃತಿಕಾ ಅನ್ನೋ ಮಗು ಮನೇಲಿ ಮಾತಾಡಲ್ಲ, ಆದರೆ ಸ್ಕೂಲಿಗೆ ಬಂದರೆ ಪಟಪಟ ಅಂತ ಮಾತಾಡ್ತಾಳೆ, ಮನೇಲಿ ತುಂಬ ಸೈಲೆಂಟಾಗಿರ್ತಾಳೆ. ಅದು ಏನು ತೋರಿಸುತ್ತೆ? ಒಂದನೇದು ಶಿ ಡಸ್ ನಾಟ್ ಲೈಕ್ ಅವರ್ ಹೋಮ್ ಎಟ್ ಆಲ್, ಅವಳಿಗೆ ಮನೆ ಅಂದರೆ ಇಷ್ಟ ಇಲ್ಲ. ಎರಡನೇದು ಹರ್ ಥಾಟ್ಸ್ ಗೆಟ್ ಎಕ್ನಾಲೇಜ್ ಅಟ್ ಸ್ಕೂಲ್, ಅವಳ
ಯೋಚನೆಗಳನ್ನು ಅವಳ ಭಾವನೆಗಳನ್ನು ಅವಳು ವ್ಯಕ್ತಪಡಿಸಿದಾಗ ಅದಕ್ಕೆ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಅದನ್ನು ಕೇಳೋರಿದ್ದಾರೆ. ಮೂರನೇದು, ದ ಸ್ಕೂಲ್ ಪ್ರೊವೈಡ್ಸ್ ಆಪರ್ಚುನಿಟೀಸ್ ಟು ದ ಚಿಲ್ಡ್ರನ್ ಟು ಟಾಕ್ ಅಲೌಡ್. ಸ್ಕೂಲಲ್ಲಿ ಮಕ್ಕಳನ್ನ ಜಾಸ್ತಿ ಮಾತಾಡಿ ಅಂತ ಪ್ರೋತ್ಸಾಹಿಸ್ತಾರೆ. ನಾಲ್ಕನೇದು, ಟೀಚರ್ಸ್ ಡಿಮಾಂಡ್ ದ್ಯಾಟ್ ಚಿಲ್ಡ್ರನ್ ಶುಡ್ ಟಾಕ್ ಅಲಾಟ್ ಅಟ್ ಸ್ಕೂಲ್. ಟೀಚರು ಹೆದರಿಸಿ ಡಿಮ್ಯಾಂಡ್ ಮಾಡಿ ನೀವು ಮಾತಾಡಲೇಬೇಕು ಅಂತ ಮಾತಾಡಿಸ್ತಾರೆ. ಇದರಲ್ಲಿ ಯಾವ ಆಪ್ಷನ್ ಇರ್ಬೋದು? ನಿಮ್ಮ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕ್ವೆಶ್ಚನ್ ಅರ್ಥ ಆದರೆ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದು ಕಷ್ಟ ಆಗಲ್ಲ. ಹರ್ ಥಾಟ್ಸ್ ಗೆಟ್ ಎಕ್ನಾಲೆಜ್ ಅಟ್ ಸ್ಕೂಲ್. ಅವಳ ಭಾವನೆಗಳಿಗೆ ವ್ಯಕ್ತಪಡಿಸಿದಾಗ, ಅವಳು ಕೆಲವು ಮಾತುಗಳನ್ನ ಆಡಿದಾಗ ಅದನ್ನು ಕೇಳಿಸ್ಕೊಳ್ಳೋರಿದ್ದಾರೆ, ಅದನ್ನು ರಿಸೀವ್ ಮಾಡೋಕ್ಕೊಬ್ಬರಿದ್ದಾರೆ. ಹಾಗಾಗಿ ಅವಳು ಸ್ಕೂಲಲ್ಲಿ ಇಷ್ಟಪಟ್ಟು ಮಾತಾಡ್ತಾಳೆ. ಇಲ್ಲಿ ಬಾಯ್ಪಾಠ ಮಾಡೋದು ಇಂಪಾರ್ಟೆಂಟ್ ಆಗಲ್ಲ, ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ತಾ ಹೋಗಬೇಕು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 29th ಕ್ವೆಶ್ಚನ್, ಚಿಲ್ಡ್ರನ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟ್ ದಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್ ಈಸ್ ಅ ಸ್ಟೇಟ್ಮೆಂಟ್ ಅಟ್ರಿಬ್ಯೂಟೆಡ್ ಟು. ಈ ಸ್ಟೇಟ್ಮೆಂಟ್ ಯಾರು ಇದರಲ್ಲಿದೆ? ನೀವು ಇದು ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಹೇಳೋಂಗಿರಬೇಕು, ಇದು ಕೋಲ್ಸ್ಬರ್ಗ, ಸ್ಕಿನ್ನರ, ಪಿಯಾಜೆಟ, ವಾಲ್ವೋ, ಪ್ಯಾವ್ಲೋವ ಯಾರು ಅಂಥೇಳಿ ನೀವು ಹೇಳೋಂಗೆ ಇರಬೇಕು. ಇದಕ್ಕೆ ಸರಿಯಾದ ಈ ಸ್ಟೇಟ್ಮೆಂಟ್ ಹೇಳಿರೋದು ಪಿಯಾಜೆಟ್ ಅಲ್ವಾ? ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. Now we'll move to the 30th question. In which of the following stages do children become active members of their peer group? ಅವರ peer group ಅಂದರೆ ಅವರ ಜೊತೆಗಾರರು, ಅವರ ಸಹಪಾಠಿಗಳ ಜೊತೆಗೆ ಯಾವಾಗ ಅವರು ಆ್ಯಕ್ಟಿವ್ ಆಗ್ತಾರೆ, ಯಾವಾಗ ಅವ್ರ ಗ್ರೂಪಲ್ಲಿ ಇರೋದನ್ನ ಇದು ಮಾಡ್ತಾರೆ ಅಂತೇಳಿ. ಅರ್ಲಿ ಚೈಲ್ಡ್ಹುಡ್, ಅಡೋಲಸೆನ್ಸ್, ಅಡಲ್ಟ್ಹುಡ್. 4 ಆಪ್ಷನ್ ಕೊಟ್ಟಿದ್ದಾರೆ. ನಾವೀಗ CDP ಏನು ಪೆಡಾಗಜಿ 30 ಕ್ವೆಶನ್ಸ್ ಮುಗಿಸಿ ಫಸ್ಟ್ ಪೇಪರಿಂದು. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂತ ಏನು ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ. CDP ಎಲ್ಲದರಲ್ಲೂ ಒಂದೇ, ಫಸ್ಟ್ ಪೇಪರಲ್ಲೂ ಒಂದೇ, ಸೆಕೆಂಡ್ ಪೇಪರಲ್ಲೂ ಒಂದೇ. ಬಟ್ ಲೆವೆಲ್ ಆಫ್ ಕ್ವೆಶನಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಸೆಕೆಂಡ್ ಪೇಪರಲ್ಲಿ ಸ್ವಲ್ಪ ಮೇಲೆ ಸ್ಟ್ಯಾಂಡರ್ಡೈಸ್ ಮಾಡಿ ಕ್ವೆಶನ್ ಕೇಳ್ತಾರೆ, ಸ್ವಲ್ಪ ತಿರುಗಿಸಿ ಕೇಳ್ತಾರೆ. ಬಟ್ ನೀವು ಪೇಪರ್ 1, ಪೇಪರ್ 2, ಪೇಪರ್ 2 ಎರಡನ್ನೂ ನೀವು ಕವರ್ ಮಾಡೋದು ತುಂಬ ಒಳ್ಳೆಯದು. ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ CDP ಫಸ್ಟ್ ಪೇಪರಿಂದ ಕಲ್ತಿದ್ದೀವಿ, ಸೆಕೆಂಡ್ ಬೇಡ, ಸೆಕೆಂಡ್ ಕಲಿಬೇಕು, ಫಸ್ಟ್ ಬೇಡ, ಆ ಥರ ಎಲ್ಲ. CDP ಈಸ್ ಅ CDP. ನೀವು ಪೇಪರ್ 1 ಸಾಲ್ವ್ ಮಾಡಿ, ಪೇಪರ್ 2 ಸಾಲ್ವ್ ಮಾಡಿ, ಎವ್ರಿಥಿಂಗ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ನೀವು ಎಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮಲ್ಲಿ. ಪ್ಯಾಟರ್ನ್ ಅರ್ಥ ಆಗುತ್ತೆ, ಏನು ಓದಬೇಕು, ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದು ಅರ್ಥ ಆದರೆ ಖಂಡಿತ ನೀವು ಈಸಿಯಾಗಿ CTETನ ಒಂದು ಅಟೆಂಪ್ಟಲ್ಲೇ ಒಳ್ಳೆ ಸ್ಕೋರಲ್ಲಿ ಪಾಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು, ನಿಮ್ಮ ನಾಲೆಜಲ್ಲಿ, ನಿಮ್ಮ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಒಂದು ಸ್ವಲ್ಪ ಅಂದರೂ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.